ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಬೆಳ್ಳಿ ಹಬ್ಬ ಸಂಭ್ರಮದ ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ GBA ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯರು ಆದಂಥ ಶ್ರೀಯುತ ರಮೇಶ್ ಗೌಡ್ರೆ ಹಾಗೂ ನಮ್ಮ ಪಕ್ಷದ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಮಾಜಿ ಶಾಸಕರು ಆದಂಥ ಶ್ರೀಯುತ ತಿಪ್ಪೇಸ್ವಾಮಿರವರೇ ಹಾಗೂ ದಕ್ಷಿಣ ಕಾರ್ಪೊರೇಷನ್ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಕೃಷ್ಣರವರೇ ಮತ್ತು ಕಾರ್ಯಾಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ತುಳಸಿರಾಮ್ರವರೇ ದತ್ತಾರವರೇ ಸಾಮ್ಯುವೆಲ್ರವರೇ ಮತ್ತು ಹರಿಬಾಬುರವರೇ ಗಣೇಶ್ ಅವರೇ ಮೋಹನ್ ರವರೇ ಮತ್ತು ನಮ್ಮ ಜನಾರ್ದನ್ ರವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ರಮೇಶ್ ಅವರೇ ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಮತ್ತೊಬ್ಬರು ರಮೇಶ್ ಇದ್ದಾರೆ ಮತ್ತು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ಶ್ರೀಮತಿ ಶೈಲಜಾರವರೇ ಮತ್ತು ಇಲ್ಲಿನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಶೋಭಾರವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮುಖಂಡರುಗಳೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ JDS ಪಕ್ಷ ಬೆಂಗಳೂರು ನಗರದಲ್ಲಿ ಎಲ್ಲಿದೆ ಅನ್ನೋದ್ರೆ ನಾವು ಬೊಮ್ಮನಹಳ್ಳಿ ಇದ್ದೀವಿ ಅನ್ನೋದನ್ನ ಇಲ್ಲಿನ ಕಾಂಗ್ರೆಸ್ನ ಪಕ್ಷದವರಿಗೆ ನಾವು ತೋರಿಸ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ಇವತ್ತು ಬಂದಿರತಕ್ಕಂಥದ್ದು. ಆಗಲೇ ನಮ್ಮ ನಾಯಕರು ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರು ಅವರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಮಂಡ್ಯ ಪ್ರವಾಸದಲ್ಲಿದ್ದರೂ ಕೂಡ ನಮಗೆ ರಮೇಶ್ ಗೌಡ್ರ ಕರೆ ತಗೊಂಡು ಇವತ್ತು ಎಲ್ಲರನ್ನು ಕೂಡ ನೋಡುವಂಥ ಉತ್ಸಾಹ ಮತ್ತು ನಿಮ್ಮ ಜೊತೆಯಲ್ಲಿ ಸಂವಾದ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು ವಹಿಸಿ ಇವತ್ತು ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ತುಂಬಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಕರೆ ಮಾಡಿ ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಬದ್ಧತೆ, ಅವರ ಒಂದು ಕಮಿಟ್ಮೆಂಟ್, ನಮ್ಮ ಪಕ್ಷಕ್ಕೆ ಏನು ಶಕ್ತಿಯನ್ನು ಕೊಡಬೇಕು ಎಲ್ಲ ರೀತಿಯಲ್ಲಿ ನಾನು ಕೊಡಲಿಕ್ಕೆ ಸಿದ್ಧವಾಗಿದ್ದೀನಿ, ಕಾರ್ಯಕರ್ತರು ನೀವೆಲ್ಲ ಕೂಡ ಯುದ್ಧಕ್ಕೆ ಸಿದ್ಧರಾಗಿರಿ ಅಂತೇಳಿ ಒಂದು ಒಳ್ಳೆ ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವು ಈ ಪಕ್ಷದ ಆಸ್ತಿ, ಕಾರ್ಯಕರ್ತರೇ ನಮ್ಮ ಪಕ್ಷದ ಆಸ್ತಿ. ನೀವೆಲ್ಲ ಕೂಡ ಕೆಲಸ ಮಾಡಿದ್ರೆ ನಾವು GBA ಚುನಾವಣೆ ಏನು ಆಗಸ್ಟ್ ತಿಂಗಳಲ್ಲಿ ಬರುತ್ತೋ, ಜುಲೈ ಆದಮೇಲೆ ಬರುತ್ತೋ, ಯಾವಾಗಲಾದ್ರೂ ಬರಲಿ, ಬಹುಶಃ ಒಟ್ಟಲ್ಲಿ ಚುನಾವಣೆ ಆಗೇ ಆಗುತ್ತೆ. ಆಗಲೇ ಸುಪ್ರೀಂ ಕೋರ್ಟಲ್ಲಿ ಒಂದು ಖಡಕ್ ಆದೇಶವನ್ನು ಕೂಡ ಕೊಟ್ಟಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಚುನಾವಣಾ ಆಯೋಗ ಕೂಡ ಅದರ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ತಾವೆಲ್ಲ ಕೂಡ ಇವತ್ತು ಬೆಂಗಳೂರು ದಕ್ಷಿಣ ಮತ್ತು ಬೊಮ್ಮನಹಳ್ಳಿ, ಈ ಬೊಮ್ಮನಹಳ್ಳಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅದು ಮೈತ್ರಿ ಆಗುತ್ತೋ ಬಿಡುತ್ತೋ ನಮ್ಮ ಎಫೆಕ್ಟನ್ನು ನಾವು ಹಾಕ್ಬೇಕಾಗಿರತಕ್ಕಂಥ ಅನಿವಾರ್ಯ ಇರೋದು. ಇವತ್ತು ಕೃಷ್ಣ ಅವರು ಮತ್ತು ನಮ್ಮ ಗಣೇಶ್ ಅವರು, ರಮೇಶು ಎಲ್ಲ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ತಮ್ಮನ್ನೆಲ್ಲ ಕೂಡ ಇಲ್ಲಿ ಆಹ್ವಾನಿಸಿ ಈ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಕೂಡ ಆಚರಣೆ ಮಾಡಿ ನಿಮ್ಮ ಒಂದು ಅಧಿಕಾರವನ್ನು ಪತ್ರ ಕೊಡೋ ಮೂಲಕ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿ ನಿಮ್ಮ ಕೆಲಸ ಮಾಡಲಿಕ್ಕೆ ಮುಂದಕ್ಕೆ ಹೋಗಿ ಅಂತೇಳಿ ಇವತ್ತು ನಮ್ಮನ್ನೆಲ್ಲ ಕೂಡ ಕರೆದಿದ್ದಾರೆ. ಬಹುಶಃ ಈ ಒಂದು ಸಂದೇಶ ತಾವು ಮನೆ ಮನೆಗೆ ಮುಡಿಸುವಂಥ ಕೆಲಸ ಆಗಬೇಕಾಗಿದೆ. ಅದು ಯಾರೇ ಇರಲಿ, ಯಾವುದೇ ಭಾಷೆಗರಿಗಿರಲಿ, ಅದು ತಮಿಳು ಭಾಷೆ ಇರಲಿ, ತೆಲುಗು ಇರಲಿ, ಕನ್ನಡ ಇರಲಿ, ಮಲಯಾಳಿ ಇರಲಿ, ಹಿಂದಿ ಇರಲಿ, ಯಾವುದೇ ಭಾಷೆಗರು ಇದ್ದರೂ ಕೂಡ ನಮ್ಮ ಪಕ್ಷದ ಒಂದು ಕಾರ್ಯಕ್ರಮಗಳು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗಲ್ಲ, ಅದು ದೇವೇಗೌಡರು ಸಾಹೇಬರು ಇರ್ಬೋದು, ಕುಮಾರಣ್ಣವರು ಇರ್ಬೋದು, ಅವರು ಮಾಡಿರತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ಮುಡಿಸುವಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ
ಬಂದ ಮೇಲೆ ಯಾವ ಥರ ನಡ್ಕೊಂಡಿದ್ದಾರೆ, ಏನು ನಡೀತಾ ಇದೆ ಅಂತೇಳಿ ಇವತ್ತು ಜನರಿಗೂ ಗೊತ್ತಿದೆ. ಅದನ್ನು ಇನ್ನಷ್ಟು ಜನರಿಗೆ ಮುಡಿಸುವಂಥ ಕೆಲಸ ಆಗಬೇಕಾಗಿದೆ. ಅವ್ರಿಗೂ ಭಯದಿಂದನೇ ಚುನಾವಣೆಯನ್ನು ಏನಾದರೂ ಮಾಡಿ ಪೋಸ್ಟ್ಪೋನ್ ಮಾಡಬೇಕು, ಚುನಾವಣೆ ನಡೆಸಬಾರ್ದು ಅಂತೇಳಿ ಇವತ್ತು ಈ ಸರ್ಕಾರ ಮುಂದಕ್ಕೆ ಆಗ್ತಾನೇ ಇದೆ. ಅದಕ್ಕೋಸ್ಕರ ನಾವೆಲ್ಲ ಕೂಡ ಅದನ್ನು ಜನರಿಗೆ ಮುಡಿಸಿ ಬಹುಶಃ ಒಂದು ಬದಲಾವಣೆ ತರಬೇಕಾಗಿದ್ರೆ ಜನತಾದಳ ಇವತ್ತು ಅಧಿಕಾರಕ್ಕೆ ಬರಬೇಕು. ಕುಮಾರಣ್ಣವರ ನೇತೃತ್ವದಲ್ಲಿ ಈ ಒಂದು ಬದಲಾವಣೆ ತಂದೆ ತರಬೇಕು ಅನ್ನೋದನ್ನ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಆಗಲೇ ಹೇಳಿದ್ರು ಇಂದಿನ ಉಪಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು, ಬೆಂಗಳೂರು ನಗರ ಇವತ್ತು ಸಂಚಾರ ಇರ್ಬೋದು, ಬೇರೆ ರೀತಿ ಯಾವುದೇ ಒಂದು ಕೆಲಸವನ್ನು ಆ ಈಶ್ವರ ಶಿವ ಕೈಲಾಸದಿಂದ ಕೆಳಗೆ ಬಂದರೂ ಕೂಡ ಇವತ್ತು ಈ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ ಅಂತೇಳಿ ಮಾತಾಡಿದ್ದಾರೆ. ಇವತ್ತು ಟೆನಲ್ ರೋಡ್ ಇರ್ಬೋದು, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಇವತ್ತು ಸರ್ಕಾರ ಎಡವಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಆಗುವಂಥ ರೆವಿನ್ಯೂ 60% ಬೆಂಗಳೂರು ನಗರದಿಂದ ಬರ್ತಾ ಇದೆ ಸರ್ಕಾರಕ್ಕೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ತಾವೆಲ್ಲ ಕೂಡ ಇವತ್ತು ಬೆಂಗಳೂರು ನಗರ ಯಾವ ಥರ ಕಸದ ನಗರ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ, ಗಾರ್ಡನ್ ಸಿಟಿ ಹೋಗ್ತಾ ಇದೆ. ಇವತ್ತು ಗಾರ್ಡನ್ ಸಿಟಿ ಎಲ್ಲಾದ್ರೂ ನೋಡೋಕ್ಕಾಗ್ತಾ ಇದೆಯಾ? ಎಲ್ಲಿ ನೋಡಿದ್ರು ಗಾರ್ಬೇಜು. ಇವತ್ತು ಕುಡಿಯೋ ನೀರಿನ ಪ್ರಾಬ್ಲಮ್ಮು. ಎಲ್ಲಾದರೂ ನೋಡಿ ಮಳೆ ಬಂದರೆ ಒಂದು ಸಣ್ಣ ಮಳೆಗೆ ಬೆಂಗಳೂರು ನಗರ ಕೊಚ್ಕೊಂಡು ಹೋಗ್ತಾ ಇದೆ. ಭಾಳ ಜನ ಸಂಚಾರ ಮಾಡೋಕ್ಕಾಗಲ್ಲ. ಇದು ಪ್ರಾಬ್ಲಮ್ ಇರತಕ್ಕಂಥದ್ದು. ಇದಕ್ಕೆಲ್ಲ ಪರಿಹಾರ ಜಾತ್ಯತೀತ ಜನತಾದಳ JDS ಒಂದೇ ಅಂತ ಹೇಳಿ ನಾವು ಕೂಡ ಎಲ್ಲರ ಥರ ತೆಗೆದುಕೊಂಡು ಹೋಗ್ಬೇಕಾಗಿರತಕ್ಕಂಥ ಅನಿವಾರ್ಯ ಇದೆ. ಆಗಲೇ ನಮ್ಮ ಪಕ್ಷದ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಾ ಇದೆ. ನಾವು ಏನೇನು ಕಾರ್ಯಕ್ರಮಗಳನ್ನ ಕೊಡಬೇಕು, ಏನೇನು ಸಮಸ್ಯೆಗಳಿದೆ, ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಪಕ್ಷದ ವತಿಯಿಂದ ಒಂದಷ್ಟು ಕಿರುಪತ್ರಗಳನ್ನು, ಹ್ಯಾಂಡ್ ಬಿಲ್ಗಳನ್ನು ಪ್ರಿಂಟ್ ಮಾಡಿ ನಮಗೆ ಕೊಡ್ತಾರೆ. ಅದನ್ನು ಜನರಿಗೆ ಮನವರಿಕೆ ಮಾಡಿ ಮುಡಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳ್ತಾ, ಈ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಗಮನಕ್ಕೆ ತನ್ನಿ, ನಾವೆಲ್ಲ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಇವತ್ತೇನು ಬೆಳ್ಳಿ ಹಬ್ಬವನ್ನು ಪೌರ ಕಾರ್ಮಿಕರು, ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡೋ ಮೂಲಕ ಒಂದು ಒಳ್ಳೆ ಸಂದೇಶವನ್ನು ಇವತ್ತು ಇಲ್ಲಿ ಈ ಭಾಗದ ಕೃಷ್ಣ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕೃಷ್ಣ ಅವರಿಗೆ. ಯಾಕೆಂದರೆ ಅವರು ಹೋರಾಟಗಾರರು, ನನಗೆ ಗೊತ್ತಿದೆ ಅವ್ರ ಬಗ್ಗೆ. ಸಂಘಟನೆ ಅಂದರೆ ಏನು ಅಂತೇಳಿ ಭಾಳಷ್ಟು ಅನುಭವ ಇರತಕ್ಕಂಥವ್ರು. ಅದಕ್ಕೆ ಪಕ್ಷ ಅವ್ರನ್ನ ಗುರುತಿಸಿ ಈ ಭಾಗದಲ್ಲಿ ಒಬ್ಬ ಫೈಟರ್ನ ನಿಮಗೆಲ್ಲ ಕೊಟ್ಟಿದ್ದಾರೆ. ಬಹುಶಃ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚಿನ ವಾರ್ಡನ್ನು GBAಗೆ ಗೆದ್ದು ಕಳಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ತಲೆಬಾಗಿ ನಮಸ್ಕಾರ ಮಾಡ್ತಾ, ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.